ನಾವಿವತ್ತು ಬೆಳ್ತಂಗಡಿಯ ಮಲೆಕುಡಿಯರು ವಾಸಿಸುವಂತಹ ಒಂದು ದಟ್ಟ ಅರಣ್ಯ ಪ್ರದೇಶ ಕುಟ್ಲೂರಿನ ಅಲಂಬದ ಸಮೀಪ ಇದ್ದೇವೆ. ನಾವು CPM ಪಕ್ಷದ ಒಂದು ಮೀಟಿಂಗಿಗೆ ಇಲ್ಲಿ ಬಂದಿದ್ದೇವೆ. ಈ ನಿಯೋಗ ಕೂಡ ಇಲ್ಲಿ ಈ ಒಂದು ಸೇತುವೆ ಏನೋ ಅಲಂಬ ಸೇತುವೆ ಮುರಿದು ಬಿದ್ದಿದೆ, ಅದನ್ನು ನೋಡ್ಲಿಕ್ಕೆ ಬೇಕಾಗಿ ಬಂದಿದ್ದೇವೆ. ಇದು ಈ ಅರಣ್ಯದಲ್ಲಿ ವಾಸಿಸುವಂತ ಆದಿವಾಸಿ ಮಲೆಕುಡಿಯ ಸಮುದಾಯಕ್ಕೆ ಇರುವಂತ ಏಕೈಕ ಸಂಪರ್ಕ. ಇವತ್ತು ಈ ಸೇತುವೆ ಇವತ್ತು ಮುರಿದು ಬಿದ್ದಿದೆ. ಅದರಿಂದಾಗಿ ಇಲ್ಲಿಯ ಅರಣ್ಯವಾಸಿಗಳು ತಮ್ಮ ಮಲೆಗೆ, ತಮ್ಮ ಊರಿಗೆ, ತಮ್ಮ ನಿವಾಸಗಳಿಗೆ ಸಂಪರ್ಕ ಮಾಡಲಿಕ್ಕೆ ಈ ಮಳೆಗಾಲದಲ್ಲಿ ಹರಸಾಹಸ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಈಗಾಗಲೇ ಮುರಿದು ತಿಂಗಳುಗಳು ಕಳೆದಿವೆ. ಆದರೆ ಸಂಬಂಧಪಟ್ಟವರು ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ಗಮನ ಹರಿಸಿಲ್ಲ. PWDಗೆ ಬರ್ತದೆ ಇದು, ಲೋಕೋಪಯೋಗಿ ಇಲಾಖೆ. ಆ ಅಧಿಕಾರಿಗಳು ಕೂಡ ಇದಕ್ಕೆ ಪರ್ಯಾಯವಾಗಿ ತಕ್ಷಣವಾಗಿ ಹೊಸ ಸೇತುವೆ ನಿರ್ಮಾಣವನ್ನ ಮಾಡುವಂತ ಯತ್ನವನ್ನು ಮಾಡಿಲ್ಲ. ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕ, ಬಹಳಷ್ಟು ಚರ್ಚೆಯಲ್ಲಿರುವಂತ ವ್ಯಕ್ತಿ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಈ ಮುರಿದ ಸೇತುವೆಯನ್ನು ನೋಡಲಿಕ್ಕೆ ಒಬ್ಬ ಶಾಸಕನ ನೆಲೆಯಲ್ಲಿ ಇಲ್ಲಿಗೆ ಇನ್ನೂ ಬಂದಿಲ್ಲ. ಬೇರೆ ವಿಚಾರಗಳಲ್ಲಿ ಬಹಳಷ್ಟು ಮಾತಾಡುವವರು ನಾನು ಅಭಿವೃದ್ಧಿಯಲ್ಲಿ ಬೆಳ್ತಂಗಡಿಯನ್ನ ಉತ್ತುಂಗಕ್ಕೆ, ರಾಜ್ಯಕ್ಕೆ ಮಾದರಿಯಾಗಿ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡುವವರು ಮತ್ತು ಅತ್ಯಂತ ಉದ್ರೇಕಕಾರಿ ಹೇಳಿಕೆಗಳಿಗೆ ಕುಖ್ಯಾತರಾಗಿರುವಂತಹ ಶಾಸಕರು ಈ ಪ್ರದೇಶದ ಜನರ, ಆದಿವಾಸಿ ಮಲೆಕುಡಿಯರ ಜನರ ಕಷ್ಟಗಳನ್ನು ನೋಡಲಿಕ್ಕೆ ಈ ಮುರಿದ ಸೇತುವೆಗಳಿಗೆ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಷ್ಟವರೆಗೆ ಒಂದು ಶಬ್ದ ಮಾತಾಡಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿಲ್ಲ. ನಾವು ಇವತ್ತು CPMನ ನಿಯೋಗ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಬೇರೆ ಬೇರೆ ಮುಖಂಡರುಗಳು ಕೂಡ ಇಲ್ಲಿ ನಾವು ಜೊತೆಯಲ್ಲಿದ್ದೇವೆ. ಈ ಭಾಗದ ಜನರಿಗಾಗಿ ನಾವು ನಮ್ಮ ಪಕ್ಷಗಳಿಂದ ಬಹಳಷ್ಟು ಹೋರಾಟಗಳನ್ನ ಮಾಡಿದವರು. ಇಲ್ಲಿ ಅರಣ್ಯವಾಸಿಗಳ ಹಕ್ಕುಗಳಿಗಾಗಿ ಬಹಳಷ್ಟು ಧ್ವನಿ ಎತ್ತಿದಂಥ ಇತಿಹಾಸ CPM ಪಕ್ಷಕ್ಕೆ ಇದೆ. ಇವತ್ತು ಈ ಸ್ಥಳವನ್ನು ನಾವು ವೀಕ್ಷಣೆ ಮಾಡಿದ್ದೀವಿ, ಮುರಿದ ಸೇತುವೆಯನ್ನು ನೋಡಿದ್ದೀವಿ. ತಕ್ಷಣ ಶಾಸಕ ಹರೀಶ್ ಪೂಂಜಾ ಅವರು ಈ ಕುರಿತು ಗಮನ ಹರಿಸಬೇಕು, ಇಲ್ಲಿಯ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ PWD ಇಲಾಖೆ ಕೂಡ ತಕ್ಷಣ ಮುತುವರ್ಜಿ ವಹಿಸಿ ಹೊಸ ಸೇತುವೆ ನಿರ್ಮಾಣಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ನಾವು ಈ ಕುರಿತು ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರನ್ನ, ಆದಿವಾಸಿಗಳನ್ನ, ಮಲೆಕುಡಿಯ ಸಮುದಾಯವನ್ನ ಸಂಘಟಿಸಿ ನಾವು ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಳ್ಳುವಂತಹ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ. ನಮಸ್ಕಾರ.